Intel inside. HP laptop 15S FQ 5327TU Intel Core TM i3 12th generation processor, 512GB SSD, 8GB RAM, sodium DDR4 SD RAM, Windows 11 67 15.6 inch full HD LED screen, 250 nits for 3 cell 41 watt battery. Okay, thank you. लैपटॉप ತೆಗೋಣ. Okay, laptop charger and power cable box is side ಇಡೋಣ. ಲ್ಯಾಪ್ಟಾಪ್ ತಗೊಂಡ ತಕ್ಷಣವೇ ಒಂದು ಮ್ಯಾನ್ಯುವಲ್ ಬುಕ್ ಬರುತ್ತೆ ಇನ್ಸ್ಟ್ರಕ್ಷನ್ದು. ಇದೇನು ಯೂಸ್ ಇಲ್ಲ ಕೂಡ. ಓಕೆ, HP ಲ್ಯಾಪ್ಟಾಪ್ ಸಿಲ್ವರ್ ಕಲರ್. Windows 11. ಚಾರ್ಜರ್ ಫಾಸ್ಟ್ ಚಾರ್ಜಿಂಗ್ ಇತ್ತು. ಒಂದು 3-4 ತಾಸು ಬರುತ್ತೆ. ಲ್ಯಾಪ್ಟಾಪ್ ಐತಲ್ರಿ, ನೀವು ಕನೆಕ್ಟ್ ಮಾಡ್ತಿರಲ್ಲ, 80% ಇಲ್ಲ 90% ಇರ್ತಾ ಚಾರ್ಜರ್ ತೆಗಿಬೇಕು, 20% ಇರ್ತಾ ಚಾರ್ಜಿಗೆ ಹಾಕ್ಬೇಕು. ಬ್ಯಾಟ್ರಿ ಲೈಫ್
ಚೆನ್ನಾಗಿ ಬರ್ತೈತಿ. 100% ಇಲ್ರಿ, 90%. ಬೇಕಾದ್ರೆ ನಿಮ್ಮ ಫೋನ್ಯಾಗ ತೆಗೆದು ನೋಡ್ರಿ, 80% ಸ್ಟಾಪ್ ಮಾಡ್ತಾರೆ. ಅದಕ್ಕೆ ಬ್ಯಾಟ್ರಿ ಲೈಫ್ ಕಾಪಾಡ್ಬೇಕಂತಂದ್ರೆ ಹಂಗೆ ಮಾಡ್ಬೋದು. ಇಲ್ಲ ಒಬ್ರು ಏನು ಮಾಡ್ತಾರೆ, ಹೊಸ ಲ್ಯಾಪ್ಟಾಪ್ನ ಡೈರೆಕ್ಟ್ ಸ್ವಿಚಿಗೆ ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಡಿಸ್ಚಾರ್ಜ್ ಆಗೋಕೆ ಬಿಡೋಂಗಿಲ್ಲ. ಅಂದರೆ ವರ್ಕ್ ಮುಗಿದ ತಕ್ಷಣ ಶಡೌನ್ ಕೊಟ್ಕೊಂಡು ಬ್ಯಾಗ್ನ ಹಾಕ್ಯಂಗೆ ಹೋಗ್ಬಿಡ್ತಾರೆ. ಹಂಗೆ ಮಾಡಿದ್ರೆ ಬ್ಯಾಟ್ರಿ ಜಲ್ದಿ ಹೋಗ್ಬೇಕು. ಬ್ಯಾಟ್ರಿ ಹೆಂಗೆ ಚಾರ್ಜ್ ಆಗುತ್ತಲ್ಲ ಹಂಗಾಗಿ ಇದಾಗಬೇಕು, ಡಿಸ್ಚಾರ್ಜ್ ಆಗಬೇಕು. ಓಕೆ, ಡಿವೈಸ್ ನೇಮ್ ಅಂಡರ್ಸ್ಕೋರ್ ಹಾಕಿದರೆ ಆಟೋಮೆಟಿಕ್ ಹೆಸರು ತಗೋಬೋದು. ನೀವು ಅದು ಮುಗಿದ್ಮೇಲೆ ಬೇಕಾದ್ರೆ ಹಾಕ್ಸ್ಕೊಬೋದು. ಆ್ಯಂಟಿವೈರಸ್ 1 ಮಂತ್ ಬಂದಿರ್ತೈತಿ. ಏನು ಫ್ರೀ ಕೊಡ್ಬೇಕಲ್ರಿ, ಅದನ್ನು ನೀವು ಕೊಡ್ತೀನಂತ ಫಸ್ಟಿಗೆ ಮಾತಾಡ್ಕೊಂಡ್ರೆ ಕೊಡ್ತಾರೆ. ನೀವು ಅದಕ್ಕೆ ವರಿ ಮಾಡ್ಕೋಬೇಡ್ರಿ. ಕ್ರಿಯೇಟ್ ನೀವೇನಾರ ಫಸ್ಟಿಗೆ ಮಾತಾಡಿಲ್ಲ ಅಂದ್ರೆ ಚಾರ್ಜ್ ಆಗುತ್ತೆ. ನಂಗೆ ಗೊತ್ತಿಲ್ಲ ರೀ ಅದ್ರದ್ದು ಪ್ರೈಸಿಂಗ್ ಗೊತ್ತಿಲ್ಲ. ನಮ್ದೇನು ಸರ್ವಿಸಿಂದ ಅಷ್ಟೇ. ಮೈಕ್ರೋಸಾಫ್ಟ್ ಅಕೌಂಟ್ ಇಲ್ಲದ ಮೇಲ್ ಐಡಿ ಇಲ್ಲಾಂದ್ರೆ ಕ್ರಿಯೇಟ್ ಆನ್ ಮಾಡ್ಬೋದು. ನೀವೇನಾರ ಅಕೌಂಟ್ ಇತ್ತಂದ್ರೆ ಆ ಥರ ತೋರಿಸ್ತೈತೆ ಆಲ್ರೆಡಿ ಅಕೌಂಟ್ ಅಂತಂದು. ನಿಮಗೆ ಅದ ಮೇಲ್ ಐಡಿ ಬೇಕಂತಂದ್ರೆ ಬಾಜುಗೆ ಸೈನಿಂಗ್ ಇರ್ತದೆ, ಸೈನಿಂಗ್ ಕ್ಲಿಕ್ ಮಾಡ್ಬೇಕು. ಅದಾದ್ಮೇಲೆ ಕೋಡ್ ಕಳಿಸ್ಬೇಕು, ಮೇಲ್ ಐಡಿಗೆ ಕೋಡ್ ಹೋಗುತ್ತೆ. ಕೋಡ್ ಇನ್ಪುಟ್ ಮಾಡಬೇಕು. ಸೆಟಪ್ ಆ್ಯಸ್ ಎ ನ್ಯೂ. ನೆಕ್ಸ್ಟ್ ಕ್ರಿಯೇಟ್ ಪಿನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಭಾಳ ಇಂಪಾರ್ಟೆಂಟ್. ಒಂದು ಸಲ ನೀವು ಕ್ರಿಯೇಟ್ ಪಿನ್ ಕೊಡಲಿಲ್ಲದಂಗೆ ಸ್ಕಿಪ್ ಮಾಡಿದರೆ ಆಮೇಲೆ ಪ್ರತಿ ಸಲನೂ ಮೇಲ್ ಐ ಡಿ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ನೆನಪು ಮೆಮೊರೇಬಲ್ ಪಾಸ್ವರ್ಡ್ ಹಾಕ್ಬಿಟ್ಟು ಓಕೆ ಕೊಡಬೇಕು. ಓಕೆ, it's taking to network speed long time. Windows update, new feature added.